ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಡ್ರೈವರ್ಗಳಿದ್ದಾರೆ ಬೆಂಗಳೂರಲ್ಲಿ, ಇಂಪಾರ್ಟೆಂಟ್ ವಿಷಯ ಇದೆ ಗುರು. ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಡ್ರೈವರ್ಗಳಿಗೆ ಉಪಯುಕ್ತವಾದ ಮಾಹಿತಿ, ಯಾವ್ಯಾವ ಥರ ಇದು ಮಾಡ್ತಾ ಇದ್ದಾರೆ, ನಮ್ಮ ಮೋಸ ಮಾಡ್ತಾ ಇದ್ದಾರೆ, ನಂಬರ್ಗಳನ್ನ ಬೆಳೆಸೋಣ, ಕಾಪಾಡೋಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದ್ದೀನಿ. ಮಾಹಿತಿ ಇದೆ ನೋಡಿ, ವಿಡಿಯೋನ ಫುಲ್ಲು. ಅಣ್ಣ ಅವರು ಮಾತಾಡ್ತಾ ಇದ್ದಾರೆ, ಮುಂದೆ ಹಾಕ್ತೀನಿ ನೋಡಿ. ಮಾತಾಡಿ ಬಾಸ್, ಇದ್ರ ಬಗ್ಗೆ ಏನು ಇದು ಏನು ಅಂತ ಮಾತಾಡಿ ಬಸ್, ಏನು ಇದ್ರ ಬಗ್ಗೆ ಅಂದ್ರೆ ಎಲ್ರಿಗೂ ನಮಸ್ಕಾರ. ನೊಂದ ಚಾಲಕರ ವೇದಿಕೆಯಿಂದ ಉತ್ತರಳ್ಳಿ ವಾರ್ಡಾಧ್ಯಕ್ಷ ಮಧು ಅಂತ ಮಾತಾಡ್ತಾ ಇರೋದು. ಇದೇನಪ್ಪ ವಿಷಯ ಅಂತಂದ್ರೆ, ಇಲ್ಲಿ ರಾಜ್ಯ ಸರ್ಕಾರ ಆಗಲಿ ಮತ್ತೆ RTO ಆಗಲಿ ಎಲ್ಲ ಕಣ್ಮುಚ್ಕೊಂಡು ಕುಂತಿದ್ದಾರೆ. ಜೊತೆಗೆ ನಮ್ಮ ಚಾಲಕರೆಲ್ಲರೂ ನೇಣಾಕೋಣೋ ಸ್ಥಿತಿಗೆ ಬಂದಿದ್ದಾರೆ. ಈ 2 ವೀಲರ್ನ ಮಾರ್ಪಾಡು ಮಾಡಿ 3 ವೀಲರ್ ಮಾಡಿ ಅದರಲ್ಲಿ ಗುಡ್ಸು ಸಾಗಾಟನೆ ಮಾಡೋದಾಗಿರಲಿ, ಬರು ನಮ್ಮ ಯಾತ್ರೆ ಮತ್ತು ಇತರೆ ಕಂಪ್ನಿಗಳು, ಆನ್ಲೈನ್ ಕಂಪ್ನಿಗಳು ಏನಿದಾವೋ ಎಲ್ಲ ಡ್ರೈವರ್ಗಳ್ನ ಕಷ್ಟಗಳ್ನ ರಕ್ತ ಹೀರ್ತಾ ಇದ್ದಾವೆ. ಪ್ಲಸ್ ಇದರಲ್ಲೇನು ಅಂತಂದರೆ ಮುಖ್ಯವಾಗಿ ಪರ್ಸೆಂಟೇಜು 25-30% ಕಮಿಷನ್ಗಳು ದಂಧೆಗಳು ಮಾಡ್ಕೊಂಬಿಟ್ಟಿದ್ದಾರೆ. ಇವರು ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಕರೆಕ್ಟಾಗಿ. ನಮ್ಮ ಹತ್ರ ವಸೂಲಿ ಮಾಡಿ ಅವ್ರಗಳ ಹತ್ರ ಕೊಟ್ಟು ಅವ್ರ ಕೆಲಸಗಳ್ನ ಸುರಾಜಿತವಾಗಿ ಮಾಡಿಕೊಂಡು ಆ ಒಂದು ಕಷ್ಟಗಳ್ನ, ಆ ಒಂದು ದುಡ್ಡುಗಳ್ನ ನಮ್ಮ ಹತ್ರ ಕಿತ್ಕೊಂಡು ಅವ್ರ ಹತ್ರ ಕೊಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಬಾಡಿಗೆಗಳೆಲ್ಲನೂ ಮೊದಲಿಂದ ನಮ್ಮ ಕೈಲೇ ಇದ್ದಂಥ ಬಾಡಿಗೆಗಳ್ನ ಎಲ್ಲ ಕಿತ್ಕೊಂಡು ಇವರು ಆನ್ಲೈನ್ ಮಾಡಿಕೊಂಡ್ರು. ಇವಾಗ ಕೂತಿದ್ದ ಜಾಗದಲ್ಲೇ ಎಲ್ಲರಿಗೂ ಟೋಟಲಾಗಿ ಕರ್ನಾಟಕ ಮಾತ್ರ ಅಲ್ಲ, ಹೊರಗಡೆ ಸ್ಟೇಟ್ಗಳು ಎಲ್ಲ ಕಡೆಯಿಂದನೂ ಬಾಡಿಗೆಗಳು ಇದ್ದಿರೋದನ್ನೆಲ್ಲ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ಹತ್ರನೇ ಕಮಿಷನ್ ತಿನ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಹೊಸದಾಗೆ ಗಾಡಿಗಳು ಅವ್ರದ್ದೇ ಪರ್ಚೇಸ್ ಮಾಡಿಕೊಂಡು 2 ವೀಲರ್ನ 3 ವೀಲರ್ಗಳು ಮಾಡಿಕೊಂಡು ಗಾಡಿಗಳು ಹಾಕ್ಕೊಂಡು ಅವರೇ ಹೊರ ರಾಜ್ಯದಿಂದ ಗೂಡ್ಸ್ ಗಾಡಿಗಳನ್ನ ಮತ್ತು ಆ ಒಂದು ಚಾಲಕರನ್ನ ಎಲ್ಲ ಕರ್ಕೊಂಬಂದು ಅವ್ರ ಪಾಟಿಗೆ ಅವರೇನೆ ಮಾಡ್ಕೊತಾ ಇದ್ದಾರೆ. ಮತ್ತು ನಾವೇನು ನೇಣಾಕೊಂಡು ಸಾಯ್ಬೇಕಾ? ಇಲ್ಲೇ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಡ್ರೈವಿಂಗ್ ಮಾಡ್ತಾ ಇರೋರು ನಾವೇನು ಸಾಯ್ಬೇಕಾ ಹೇಳ್ರಿ? ಅದಕ್ಕೋಸ್ಕರನೇ ಈ ರಾಜ್ಯ ಸರ್ಕಾರ ಆಗಲಿ ಮತ್ತು RTOದವರು ಯಾರೇ ಈ ಒಂದು ಮೇಲ್ಮುನಿ ಪತ್ರಗಳು ಏನು ಕೊಟ್ರು ಅದಕ್ಕೆ ಇಂಬರ ಪತ್ರಗಳು ಬರ್ತಾ ಇಲ್ಲ, ಏನೊಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಆದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ಸಂಘ ಸಂಘಟನೆಗಳು ಎಲ್ಲರೂ ಮಾತಾಡಿಕೊಂಡು ಜೊತೆಗೆ ಹೊಂದಾಣಿಕೆಯಿಂದ ಹೋಗ್ಕೊಂಡು ಎಲ್ಲ ಡ್ರೈವರ್ಗಳ ಸಹಾಯವನ್ನು ತಗೊಂಡು ಈ ಥರ ಒಂದು ಲೆಟ್ರ್ ಮಾಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೆ, ಪ್ರೆಸಿಡೆಂಟ್ ಅವ್ರಿಗೆ ಈ ಇಂಬರ ಪತ್ರ ಬರಲಿ ಏನು ಆಯ್ತಾ ಅಂತಂದ್ಬಿಟ್ಟು ದಯಾಮರಣ ಅಂತಂದ್ಬಿಟ್ಟು ಪತ್ರ ಮಾಡಿ ಕಳಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ದಯಾಮರಣ ಅಂತಂದರೆ ಮುಖ್ಯವಾಗಿ, ಯಾಕಂದರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸಾಯ್ತಾ ಇದ್ದಾನೆ ಅನ್ನೋವಾಗ ಆ ಪ್ರೆಸಿಡೆಂಟ್ ಅವ್ರಿಗೊಬ್ಬರಿಗೇನೆ ಅದನ್ನು ತಡೆಗಟ್ಟೋ ಶಕ್ತಿ ಇರೋವಂಥದ್ದು. ಇವಾಗ ಈ ರಾಜ್ಯದಲ್ಲಿ ಬಂದು ಎಲ್ಲರೂ ಒಬ್ಬ ಡ್ರೈವರು ಸಾಯೋ ಅಂಥ ಸ್ಥಿತಿಗೆ ತಲುಪಿದ್ದಾನೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಈ ಪತ್ರದ ಮೂಲಕ ನಮ್ಮ ಕಷ್ಟಗಳನ್ನ ಅರಿತುಕೊಂಡು ನಮ್ಮ ಈ ಆನ್ಲೈನ್ ಸಮಸ್ಯೆಗಳಿಂದ ದಯವಿಟ್ಟು ದೂರ ಮಾಡಿ, ನಮ್ಮನ್ನು ಬೇರ್ಪಡಿಸಿ ದೂರ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಿ ಹಾಕ್ಕೊಡಿ. ಜೊತೆಗೆ ಎಲ್ಲರೂ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡಿ. ಡ್ರೈವರ್ ಅಂದರೆ ಬರೇ ನಿಮಗೆ ಕರೆದಾಗ ಓಯ್ ಬಾರೋ ಇಲ್ಲಿ ಎಂಬ ಚಪ್ಪಾಳೆ ತಟ್ಟಿ ಕರೆಯೋ ಅಂಥವನ್ನಲ್ಲ. ನಿಮ್ಮ ಏನೇ ಒಂದು ಬೈಕೆಗಳಿರಲಿ, ಜೊತೆಗೆ ನಿಮ್ಮ ತಿನ್ನೋವಂಥ ಆಹಾರದಿಂದ, ನೀವು ಹಾಕ್ಕೊತಾ ಇರೋ ವಸ್ತುಗಳಿಂದ ಎಲ್ಲನೂ ತಂದು ಪೂರೈಕೆ ಮಾಡೋವಂಥ ಒಂದು ಡ್ರೈವರು. ನೀವು ಇವತ್ತು ನಿಮ್ಮದೇ ತಿಂತಾ ಇದ್ದೀರಾ, ಎಲ್ಲರೂ ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ ಅಂದರೆ ನೀವು ಹುಟ್ಟಿಂದ ಮರಣ ತನಕನೂ ಡ್ರೈವರ್ ಅನ್ನೋದು ಕಡ್ಡಾಯವಾಗಿ ಇರಲೇಬೇಕು, ಇದ್ದೇ ಇರ್ತಾನೆ ನಿಮ್ಮ ಜೊತೆಗೆ. ಆದರೆ ನಿಮಗೆ ಡ್ರೈವರ್ ಅಂತಂದರೆ ತುಂಬ ಕಡಿಮೆಯಿಂದ ನೋಡ್ತೀರಾ. ಆದರೆ ಡ್ರೈವರ್ ವೃತ್ತಿ ಸಾಮಾನ್ಯವಾದ ವೃತ್ತಿ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಅರ್ಥ ಮಾಡಿಕೊಂಡು ಡ್ರೈವರ್ಗೋಸ್ಕರ ಅಟ್ಲೀಸ್ಟು ಇನ್ನೂ ಸಾಯೋ ಸ್ಥಿತಿಗೆ ಬಂದಿದ್ದಾನೆ, ಸಾಯದೇ ಇರೋಂಗೆ ಅಟ್ಲೀಸ್ಟು ಒಂದು ಸ್ವಲ್ಪ ನಮ್ಮನ್ನು ಉಳಿಸ್ಕೊಳೋಂಥ ಕೆಲಸಗಳು ಮಾಡ್ರಿ ಅಂತಂದ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ತುಂಬ ಧನ್ಯವಾದಗಳು ಅಣ್ಣ. ಇವಾಗ ಇದರಲ್ಲಿ ಆನ್ಲೈನ್ ಅಂತ ಬರುತ್ತಲ್ಲ, ಆನ್ಲೈನಲ್ಲಿ ಅಣ್ಣ ಸ್ವಲ್ಪ ಜನ ಹೇಳಿದ್ದಾರೆ ಇವಾಗ ದೊಡ್ಡ ಜನಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದು ನಿಜನಾ? ನಿಜ ಅಣ್ಣ, 100% ನಿಜ. ದೊಡ್ಡವ್ರ ಕೈವಾಡಗಳು ಇಲ್ದಿರಾ ಇವ್ರು ಹೆಂಗ್ ಬರ್ತಾರೆ ಹೇಳಿ? ಏಕಾಏಕಿ ಒಂದು ಆ್ಯಪ್ ತಗೊಂಬಂದು ಪ್ಲೇಸ್ಟೋರ್ ಕೊಟ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಅದರಿಂದ ಇವಾಗ ನಮ್ಮ ಹತ್ರಕ್ಕೆ ಬಂದು ಎಲ್ಲಾರು ಕೇಳ್ಕೊಂತಾ ಇದ್ರು ಆನ್ಲೈನ್ ಕಂಪ್ನಿಗಳವರು. ಸ್ಟ್ಯಾಂಡ್ ಇಂದ ಎಲ್ಲಾರು ಒದ್ದೋಡಿಸ್ತಾ ಇದ್ರು, ಯಾರು ಮಾಡ್ಬೇಡ್ರಿ ಇವ್ರದಲ್ಲ ಅಂತ ಅಂದ್ಬಿಟ್ಟು. ಕೆಲವ್ರು ಏನ್ ಮಾಡಿದ್ರು, ಅವ್ರದೇ ಸಪರೇಟ್ ಆಗಿ ಒಂದು ಡಿವಿಷನ್ ಮಾಡ್ಕೊಂಡು
ಅವರು ಹೊರಗಡೆಯಿಂದ ಹೊರಗಡೆ ರಾಜ್ಯದಿಂದ ಬಂದಂಥವ್ರು ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ಭಾಗದಿಂದ ಬಂದಿರೋಂಥ ಡ್ರೈವರ್ಗಳನ್ನಾಗಿರ್ಬೋದು. ನೀವು ಯಾಕೆ ಖಾಲಿ ಕೂತ್ಕೊಂತೀರಾ, ಈ ಥರ ಮಾಡಿ ಬಾಡಿಗೆಗಳು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟು ಮಾಡಿಸಿ ಸ್ಟಾರ್ಟಿಂಗಲ್ಲಿ ಇನ್ಸೆಂಟಿವ್ ಅದು ಇದು ಅಂತ ಅಂದ್ಬಿಟ್ಟು ಅವ್ರಿಗೆ ಆಸೆ ಹುಟ್ಟಿಸಿ ಅವ್ರಿಗೆ ಫೋನ್ ಕೊಡೋದು, ಮೊಬೈಲ್ ಹೋಲ್ಡರ್ ಕೊಡೋದು, ಇನ್ಸೆಂಟಿವ್ಗಳೆಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಹೇಳಿ ಇಷ್ಟು ಅವ್ರು ಲಾಗಿನ್ ಇರ್ರಿ ನಿಮ್ಗೆ 300 ರೂಪಾಯಿ ಡೈಲಿ ಸಿಗುತ್ತೆ ಫ್ರೀಯಾಗಿ ಅಂತೆಲ್ಲ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದಂಥವ್ರು ಈಗ ಬರ್ತಾ ಏನು ಮಾಡ್ತಾ ಇದ್ದಾರೆ, ನೀವು ನಮ್ಗೆ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಬಿಟ್ಟು ಮಾಡ್ಬಿಡ್ತಾ ಇದ್ದಾರೆ. ಬಾಡಿಗೆಗಳು ಇವಾಗ ಅವ್ನ ಕಡೆನೇ ಆಗೋಯ್ತು. ಜೊತೆಗೆ ಅವ್ನ ಬಾಡಿಗೆಗಳು ಹೊಡ್ಕೊಳೋದಕ್ಕೆ ಅವ್ನ ಗಾಡಿಗಳೇ ಇಳಿಸಿ ಹೊರ ರಾಜ್ಯದಿಂದ ಡ್ರೈವರ್ಗಳನ್ನ ಕರ್ಕೊಂಬಂದು ಜೊತೆಗೆ ಮಾಡ್ಕೊತಾ ಇದ್ದಾರೆ. ಇವಾಗ ನಮ್ಗೆ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ನಮ್ಮನ್ನ ಅನೈತಿಕ ಕಾರಣಗಳಿಗೆ ಸುಮ್ಮನಾದ್ರೂ ಸಸ್ಪೆಂಡ್ಗಳು ಮಾಡೋದು. ಏನಂದ್ರೆ ನೀನು ಬಾಡಿಗೆ ಎತ್ತಿಲ್ಲ ಮಾಡಿಲ್ಲ ಅಂತ ಅಂದ್ಬಿಟ್ಟು ಬಾಡಿಗೆ ರೇಟ್ ಕಡಿಮೆ ಕೊಟ್ಟರೆ ಯಾರು ಎತ್ತುತ್ತಾರೆ ಫಸ್ಟ್ ಆಫ್ ಆಲ್. ಇನ್ನೊಂದು ಕಸ್ಟಮರ್ಗೂ ಡೈರೆಕ್ಟಾಗಿ ಅಪ್ರೋಚ್ ಮಾಡೋದು ಅಷ್ಟೇನೆ. ನಮ್ಮ ಪ್ರಾಬ್ಲಮ್ ಏನು ಎತ್ತ ಅಂದ್ಬಿಟ್ಟು ಕೇಳ್ಕೊಳೋದಿಲ್ಲ. ಕಸ್ಟಮರ್ ಬುಕ್ ಮಾಡ್ತಾನೆ ಎಲ್ಲೋ ಇದ್ಕೊಂಡು, ಅವ್ನು ಬುಕ್ ಮಾಡ್ದ ಅಂದರೆ ಲೆಂತಿ ಮೆಟೀರಿಯಲ್ ಇದೆ, ಟನ್ನೇಜ್ ಜಾಸ್ತಿ ಇದೆ, ಬರೋದೊಂದು 5 ನಿಮಿಷ ತಡ ಆಗುತ್ತೆ, ಯಾವುದೋ ಒಂದು ಕಾರಣ ಅದರಲ್ಲಿ ಇದ್ದೇ ಇರುತ್ತೆ. ಡ್ರೈವರ್ಗೆ ನಮಗೆ ಕಾನ್ಫರೆನ್ಸ್ ಹಾಕಿ ಏನು ಕ್ಯಾನ್ಸಲೇಷನ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಕಸ್ಟಮರನ್ನು ಕೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕಸ್ಟಮರನ್ನು ಕೇಳ್ದಿರಾ ಅವರು ಏನಾದರೂ ರೀಸನ್ಗಳು ಕೊಟ್ಟಿರ್ತಾರೆ, ಒಂದು 4-5 ಆಪ್ಷನ್ಸು. ಡ್ರೈವರ್ ಬರಲ್ಲ ಅಂದರು, ಡ್ರೈವರ್ ಜಾಸ್ತಿ ಕೇಳೋರು ದುಡ್ಡನ್ನ, ಈ ಥರ ನಮಗೆ ತೊಂದರೆ ಆಗೋಂಗೆ ಆಪ್ಷನ್ಗಳು ಇಟ್ಟಿದ್ರೆ ಅವ್ರು ಯಾವುದೋ ಒಂದು ಆಪ್ಷನ್ನು ಒತ್ತಿದ್ರು ಅಂದರೆ ಮುಗೀತು. ನಮ್ಮದು ಬಂದ್ಬಿಟ್ಟು ಸಸ್ಪೆಂಡ್ ಮಾಡ್ತಾರೆ, ಐಡಿನೇ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಐಡಿ ಸಸ್ಪೆಂಡ್ ಮಾಡೋದು ಅಂದರೆ ನೀನು ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ದಿನ ಡ್ಯೂಟಿ ಮಾಡೋಂಗಿಲ್ಲ, ಆಮೇಲೆ 7 ದಿನ ಮಾಡೋಂಗಿಲ್ಲ, ಆಮೇಲೆ ಪರ್ಮನೆಂಟಾಗಿ ನೀನು ಮಾಡೋಂಗೇ ಇಲ್ಲ ಡ್ಯೂಟಿನ ಅಂತಾರೆ. ಅದನ್ನೇ ನಂಬ್ಕೊಂಡು ಜೀವನಗಳು ಮಾಡ್ತಾ ಇರೋರು ಇದ್ದಾರೆ. ಅವ್ರಿಗೂ ತಿಳಿ ಹೇಳಿದ್ರು ಆಗ್ತಾ ಇಲ್ಲ. ಇವ್ರು ಫೋಟೋರನ್ನ ಕರೆಸಿ ಮೀಟಿಂಗ್ ಮಾಡಿಸಿ ನಮಗೆ ಏನು ಬೇಕು ಏನು ಬೇಡ ಆಗು ಹೋಗುಗಳು ಮಾತಾಡೋಣ ಅಂದರು, ಆ ಒಂದು ಮೀಟಿಂಗು ಕುಡ್ಸಲ್ಲ ಅಂತಾರೆ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ನಮ್ಗೆ ಅಳ್ಳನ್ನ ತೋಡ್ಕೊಂಡ್ರು ಇಲ್ಲ, ರೆಸ್ಪಾನ್ಸೇ ಇಲ್ಲ ಅಂತಾರೆ. ದುಡ್ಡು ಫಸ್ಟ್ ಆಫ್ ಆಲು ಫಸ್ಟಿಂದ ಆನ್ಲೈನಿಂದ ಇವ್ರ ಕಡೆಯಿಂದನಾದರೂ ಬಂದ್ಬಿಡ್ತಾ ಇತ್ತು. ಇವಾಗ ಬಂದ್ಬಿಟ್ಟು ಕಸ್ಟಮರ್ ಏನು ಮಾಡ್ತಾರೆ, ಎಲ್ಲಿಂದನೂ ಬುಕ್ ಮಾಡ್ತಾರೆ. ಕೆಲವರು ಬುಕ್ ಮಾಡ್ಬಿಟ್ಟು ಅನ್ಲೋಡ್ ಆದಮೇಲೆ ಪೇಮೆಂಟ್ಗೆ ಅದನ್ನು ಇದು ಮಾಡಿದ್ವಿ ಅಂತಂದರೆ ಗೇಟ್ ವೇ ಓಪನ್ ಆಗಿಲ್ಲ, ಅದು ಮಾಡಿಲ್ಲ ಇದು ಮಾಡಿಲ್ಲ, ನೀವೇ ಕಸ್ಟಮರ್ದ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಕಸ್ಟಮರ್ ಎಲ್ಲೋ ಇರ್ತಾರೆ, ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋಣ, ಇವ್ರು ಬಂದ್ಬಿಟ್ಟು ನಮ್ಮ ಹತ್ರನೇ ದಬ್ಬಾಳಿಕೆಗಳು ಮಾಡ್ತಾರೆ. ನೀವು ಹೇಗೆ ಕಾಸು ಇಸ್ಕೊಂತೀರ ಇಸ್ಕೊಳ್ರಿ ಮಾಡ್ರಿ ಅಂತ ಅಂದ್ಬಿಟ್ಟು ಅವ್ನ ಐಟಮ್ಮು ಅನ್ಲೋಡ್ ಆಗೋಗಿರುತ್ತೆ ಕಸ್ಟಮರ್ದು. ಆವಾಗ ನಮ್ಮ ಹತ್ರ ದುಡ್ಡು ಬರಲ್ಲ. ಇವರು ಕಸ್ಟಮರ್ ಕೇರಿಗೆ ಫೋನ್ ಮಾಡೋದು, ಕಸ್ಟಮರ್ ಕೇರಿಗೂ ಫೋನು ಕನೆಕ್ಟ್ ಆಗೋದಿಲ್ಲ. ಮೆಸೇಜ್ ಮಾಡಿ ರಿಪ್ಲೈ ಬರುತ್ತೆ, ಫೋನ್ ಬರುತ್ತೆ ಅಂತಾರೆ. ಎಲ್ಲ ಆಗೋದ್ಮೇಲೆ ಇವ್ರು ಫೋನ್ ಮಾಡಿ ಏನು ಮಾಡ್ತಾರೆ, ಅಲ್ಲಿ ದುಡಿತಾ ಇರೋದೇ 500-1000 ರೂಪಾಯಿ. ಅದರಲ್ಲಿ ಡೀಸೆಲ್ ಖರ್ಚುಗಳು, ಡ್ರೈವರ್ ಮೇಂಟೆನೆನ್ಸ್ ಆಗಲಿ, ಅವ್ರ ಹೆಂಡತಿ ಮಕ್ಳನ್ನ ಸಾಕೋದಾಗಲಿ, ಲೋನ್ ಆಗಲಿ, ಎಷ್ಟು ಸಮಸ್ಯೆಗಳಿದೆ ರೋಡ್ಗೆ ಇಳಿದ್ರೆ. ಆ ಸಮಸ್ಯೆಗಳು ಯಾವುದು ಇವ್ರಿಗೆ ಯಾರಿಗೂ ಅರ್ಥನೂ ಆಗಲ್ಲ, ಅರ್ಥನೂ ಆಗಬೇಕಾಯ್ದು ಬೇಕಾಗಿಲ್ಲ. ನಮಗೆ ಫಸ್ಟು ಈ ಆನ್ಲೈನ್ ಕಂಪ್ನಿ ಏನಿದೆಯೋ ಈ ನಮ್ಮ ಬೆಂಗಳೂರು ಕರ್ನಾಟಕದಿಂದ ತೊಲಗಲಿ ಅಂತ ಅಂದ್ಬಿಟ್ಟೆ ಕೇಳ್ಕೊತಾ ಇದ್ದೀವಿ. ಮುಖ್ಯವಾಗಿ ಈ ಪೋರ್ಟರು ಅಂಕಲ್ಲು ಮತ್ತು ರ್ಯಾಪಿಡೋ, ಓಲಾ, ಈ ಊಬರು ಇವೆಲ್ಲ ಏನಿದಾವೋ ಎಲ್ಲ ಸಿಕ್ಕಾಪಟ್ಟೆ ರಕ್ತ ಇರ್ತಾ ಇದಾರಣ್ಣ ನಮ್ಗಂತೂ. ಸರಿ ಅಣ್ಣ, ಇವಾಗ ಡ್ರೈವರ್ಗಳು ಇರ್ತಾರೆ ಅಂದ್ಕೊಳ್ಳಿ ಬೆಂಗಳೂರಲ್ಲಿ, ಅವ್ರದ್ದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೋದಾ, ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದಾ? ನಾವು ಒಂದು ಅರ್ಜಿ ಕೊಡ್ತೀವಿ ಅಂದರೆ ಕೊಡಿ ಅಣ್ಣ, ಯಾರಿಗಾದ್ರೂ ಕೊಡಿ ಪರವಾಗಿಲ್ಲ. ನಂಬರ್ ಹೇಳ್ಬಿಡ್ತೀರಾ ಹಂಗೆ? ನೀವು ನಂಬರ್ ಹೇಳ್ತೀನಿ ಅಣ್ಣ, ನೋಡಿ ನಂಬರ್ ಹೇಳ್ತಾ ಇದ್ದಾರೆ, ಹೇಳೋಣ. 99800482. ನಮ್ಮ ಜೊತೆಗೆ ಚಾಲಕರಿಗೆ ಸಪೋರ್ಟ್ ಮಾಡೋದಾದ್ರೆ ಈ ನಂಬರ್ ಕಲೆಕ್ಟ್ ಮಾಡಿ ಈ ಒಂದು ಕಾಪಿನ ಹಂಗೇನೆ ಟ್ಯಾಗ್ ಮಾಡಿರ್ತೀವಿ. ದಯವಿಟ್ಟು ಎಲ್ಲರೂ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅಟ್ಲೀಸ್ಟ್ ಈ ಫಾರಮ್ನ ಫಿಲಪ್ ಮಾಡಿಬಿಟ್ಟು ನಮಗೆ ವಾಟ್ಸಪ್ ಮೂಲಕ ಕಳಿಸೋರು ಸಾಕು. ನಾವು ಪ್ರಿಂಟ್ಔಟ್ ತೊಗೊಂಡು ನಾವು ರಾಷ್ಟ್ರಪತಿಗಳು ಇವರು ದ್ರೌಪದಿ ಮುರ್ಮು ಅವ್ರಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಒಂದು 33 ಸಂಘಟನೆ ಸೇರಿಕೊಂಡು ಈ ಅಭಿಯಾನವನ್ನು ನಡೆಸ್ತಾ ಇದೆ. ನೀವು ಎಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿರ್ತೀರ. ಆದರೆ ಸಿಂಪಲ್ಲಾಗಿ ನೀವು ಎಲ್ಲ ಒಂದು ಟೈಪ್ ಇದು ಮಾಡ್ತಾ ಇರ್ತೀರ, ಪುಷ್ ಮಾಡ್ತಾ ಇರ್ತೀರ. ಆದರೆ ದಯವಿಟ್ಟು ಡ್ರೈವರ್ ಆದವ್ರು ಎಲ್ಲರೂ ಸಪೋರ್ಟ್ ಮಾಡಿ. ಜೊತೆಗೆ ಚಾಲಕರಿಗೆ ಎಲ್ಲರೂ ಯಾರೇ ಕಸ್ಟಮರ್ ಇರಲಿ ಪಬ್ಲಿಕ್ ಇರಲಿ ದಯವಿಟ್ಟು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡೋವಂಥದ್ದು ನೋಡಿರಿ. ಸರಿ ಅಣ್ಣ, ಥ್ಯಾಂಕ್ ಯು. ತುಂಬ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದಾರೆ ಡ್ರೈವರ್ಗಳಿಗೆ. ಬೆಂಗಳೂರಲ್ಲಿ ಯಾರೇ ಡ್ರೈವರ್ ಮಾಡ್ತಾ ಇದ್ದೀರಾ ನೋಡಿ, ಅಣ್ಣ ಅವ್ರ ನಂಬರು ಕೂಡ ಹೇಳಿದ್ದಾರೆ. ಅಣ್ಣ ನಾವು ಅಷ್ಟೇ ಆನ್ಲೈನಲ್ಲಿ ಮಾಡಲ್ಲ. ಆನ್ಲೈನ್ ಅಂದರೆ ಪರ್ಸ್ನಲ್ ಮಾಡ್ಕೋತೀವಿ. ಪರ್ಸ್ನಲ್ ಇಲ್ಲ ಹೋದಾಗ ಒಂದೊಂದು ಡ್ಯೂಟಿ ಆನ್ಲೈನ್ ಮಾಡ್ಕೋತೀವಿ. ನಾವು ಮಾಡಲ್ಲ ಅಂತಲ್ಲ, ಮಾಡ್ತೀವಿ. ಬಟ್ ಪರ್ಸ್ನಲ್ಲು ಏನಾಗ್ತಿದೆ ಅಂದರೆ ಇವಾಗ ನಾವು ಹಿಡ್ಕೊಂಡಾಗ ಬೇರೆ ಕಡೆ ಹೋಗ್ತಿದೆ ಪರ್ಸ್ನಲ್. ಇವಾಗ ಆನ್ಲೈನಾಗ ಕಮ್ಮಿ ಕೊಡ್ತಾರೆ ಅಂತಾರೆ ಅವರು, ಹಂಗೆ ಈ ಥರ ಆಗ್ತಿದೆ. ಥ್ಯಾಂಕ್ ಯು ಅಣ್ಣ. ಅಣ್ಣ ಇನ್ನೊಂದಪ್ಪ ನಿಮ್ಮ ಹೆಸರು ಹೇಳ್ಬಿಡಿ. ಮಧುಸೂದನ್ ಅಂತ ವೇದಿಕೆಯಿಂದ. ಯಾವ ಏರಿಯಾದಲ್ಲಿ ಅಣ್ಣ? ಉತ್ರಳ್ಳಿ ವಾರ್ಡಾಧ್ಯಕ್ಷ ನಾನು ಇಲ್ಲಿ ನೊಂದ ಚಾಲಕರ ವೇದಿಕೆಯಲ್ಲಿ. ಮುಖ್ಯವಾಗಿ ಏನು ಅಂತಂದ್ರೆ ಇವಾಗ ಈ ಆನ್ಲೈನ್ ಕಂಪ್ನಿಗಳಿಂದ ಇವಾಗ ಡೈರೆಕ್ಟ್ ಆಗಿ ಬಂದು ಸ್ಟ್ಯಾಂಡ್ ಅಲ್ಲಿ ಕೇಳ್ತಾ ಇದ್ರು ಬಾಡಿಗೆ. ಫ್ರಾಡ್ ಆಗ್ತಿದೆ ಒಟ್ಟಿನಲ್ಲಿ. ಇವಾಗ ಇಲ್ಲಿ ಫ್ರಾಡ್ ಆಗ್ತಾ ಇದೆ. ಮೇನ್ ಮುಖ್ಯ ಕಾರಣ ಏನು ಅಂತಂದ್ರೆ ಇವಾಗ ಯಾರೋ ಒಬ್ರು ಅನ್ನೋನ್ ಪರ್ಸನ್ ಎಲ್ಲಿಂದ ಬೇಕಾದ್ರೆ ಅವ್ನು ಡೆಲ್ಲಿಯಲ್ಲಿ ಕುಂತಿರ್ಬೋದು, ಎಲ್ಲಿ ಬೇಕಾದ್ರೆ ಕೂತಿರ್ಬೋದು, ಅವನು ಬೆಂಗಳೂರಲ್ಲಿ ಇಂಥ ಹಾಸ್ಪಿಟ್ಲ್ಗಳ ಕಡೆಯಿಂದ ಆಗ್ಲಿ ಇನ್ನೊಂದು ಸ್ಟೋರಿಂದ ಆಗ್ಲಿ ಬುಕ್ ಮಾಡ್ಬಿಡ್ತಾರೆ. ಬುಕ್ ಮಾಡ್ಬಿಟ್ಟು ನಮ್ಮ ಚಾಲಕರು ಹೋಗ್ತಾರ ಸ್ಪಾಟ್ಗೆ ಹೋಗ್ಬಿಟ್ಟು
ಹೋಗ್ಬಿಟ್ಟು ಅಲ್ಲಿ ಆನ್ ಮಾಡ್ತಾರೆ, ಈ ಥರ ಬಂದೀನಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳಿದಾಗ ಸರಿ ಆಯಿತು ಲಾಗ್ ಆನ್ ಮಾಡ್ಕೊಳ್ಳಿ ನೀವು ಮಾಡಿಕೊಂಡು ನಮ್ಮ ಪೇಷಂಟ್ ಒಬ್ಬರು ಬರ್ತಾರೆ, ಅವ್ರನ್ನ ಕರ್ಕೊಂಬನ್ನಿ, ಅವ್ರದ್ದೊಂದು ಸ್ವಲ್ಪ ವಸ್ತುಗಳಿದೆ, ನಿಮ್ಗೆ 5,000 ಕೊಡ್ತೀನಿ, 10,000 ಕೊಡ್ತೀನಿ, ನೀವು ಅವ್ರಿಗೆ 9,000 ಕೊಟ್ಬಿಟ್ಟು ನಿಮ್ದು 500 ರೂಪಾಯಿ ಬಾಡಿಗೆ ಇದ್ದರೆ ನೀವು 500 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಳ್ಳಿ ಪರವಾಗಿಲ್ಲ ಅಂದ್ಬಿಟ್ಟು ಕಳಿಸ್ತಾರೆ. ಮತ್ತೆ ತಿರ್ಗಾ ಅದರಲ್ಲಿ ರಿಟರ್ನ್ ಮತ್ತೆ ತಿರ್ಗಾ ಮಾಡೋದಿಲ್ಲ, ಜಸ್ಟ್ ಮೆಸೇಜ್ ಮಾತ್ರ ಬಂದಿರುತ್ತೆ, ಅಕೌಂಟಿಗೆ ಬ್ಯಾಲೆನ್ಸ್ ಬಂದಿರಲ್ಲ. ಕೆಲವರು ಚಾಲಕರು ಏನು ಮಾಡಿರ್ತಾರೆ, ಓದ್ಕೊಂಡಿರಲ್ಲ ನಮ್ಮ ಚಾಲಕರು, ಅದರಿಂದ ಏನು ಮಾಡ್ತಾರೆ, ಮೆಸೇಜ್ ಬಂತಲ್ಲ ಅಂತ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಬರುತ್ತೆ ಅನ್ನೋ ಆಸೆಗಾಗಲಿ, ಇನ್ನೊಂದು ಅವರೇನೋ ಕಷ್ಟದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ದುಃಖ ಅಳುಳು ಎಲ್ಲ ತೋಡ್ಕೊಂಡು ತುಂಬ ಕಷ್ಟದಲ್ಲಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಹಿಂದಿಯಲ್ಲೋ ಇಂಗ್ಲೀಷಲ್ಲೋ ಏನೋ ಒಂದ್ರಲ್ಲಿ ಮಾತಾಡ್ತಾರೆ. ಇವರು ನಮ್ಮ ಚಾಲಕರು ತುಂಬ ಸ್ವಾಭಿಮಾನಿ, ಆದ್ರಿಂದ ಇವ್ರೇನು ಮಾಡ್ತಾರೆ, ಸರಿ ಆಯಿತು ಏನೋ ಪ್ರಾಬ್ಲಮ್ ಐತೆ ಪಾಪ ಅವ್ರಿಗೂ ಕಳಿಸ್ಬಿಡೋಣಪ್ಪ ದುಡ್ಡು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಕಳಿಸ್ಬಿಡ್ತಾರೆ. ಕಳಿಸಿದ ತಕ್ಷಣ ಇವ್ರದ್ದೇನಾಗುತ್ತೆ, ಅಕೌಂಟಲ್ಲಿ ಇರೋದು ಬ್ಯಾಲೆನ್ಸ್ ಕ್ಲಿಯರ್ ಆಗೋಗುತ್ತೆ. ರಿಟರ್ನ್ ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ, ಬಾಡಿಗೆನೂ ಇಲ್ಲ. ಬಾಡಿಗೆ ಹೋಗೋದಕ್ಕೆ ಡೀಸೆಲು ಲಾಸು, ಜೊತೆಗೆ ಇವ್ರಿಗೆ ಅಲ್ಲಿ ಟೈಮಿಂಗು ವೇಸ್ಟ್ ಆಯಿತು, ದುಡ್ಡು ಲಾಸು, ಇವ್ರು ಇದ್ದಿದ್ದ ಅಕೌಂಟಲ್ಲೂ ದುಡ್ಡು ವೇಸ್ಟು. ಹಂಗಾಗ್ತದೆ ಫೇಕ್ ಬಾಡಿಗೆಗಳಿಂದ. ಮೊದಲಾದ್ರೂ ನಮ್ಮ ಸ್ಟ್ಯಾಂಡ್ ಹತ್ರಕ್ಕೆ ಬರೋರು ನಾವು ಎಷ್ಟೋ ಒಂದಷ್ಟು ಮಾತಾಡ್ಕೊಂಡು ಒಂಚೂರು ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಈ ಆನ್ಲೈನ್ ಕಂಪ್ನಿಗಳಿಂದ ಒಂದು 10 ಹಲವಾರು ಆನ್ಲೈನ್ ಕಂಪ್ನಿಗಳು ಬಂದಿದ್ದಾವೆ, ಒಂದರಿಂದ ಒಂದು. ಇವಾಗ ಇವನು ಒಬ್ರು 1,000 ರೂಪಾಯಿ ಕೊಟ್ಟರೆ ಇನ್ನೊಬ್ಬ 800 ರೂಪಾಯಿ ಕೊಡ್ತೀನಿ ಅಂತಾನೆ, ಕಸ್ಟಮರ್ಗಳು ಅವ್ರ ಹತ್ರಕ್ಕೆ ಹೋಗ್ತಾರೆ, ಇನ್ನೊಬ್ಬ 600 ರೂಪಾಯಿ ಕೊಡ್ತೀನಿ ಅಂತಾರೆ. ಅವ್ರವ್ರಲ್ಲಿ ಪೋಟಿ ಇದ್ರೆ ಅವ್ರವ್ರಲ್ಲಿ ಇಟ್ಕೊಳ್ಳಿ, ತಗೊಂಬಂದು ಚಾಲಕರು ಎದೆ ಮೇಲೆ ಆಗ್ತಾ ಇದಾರೆ. ಇದೇನಾಗ್ತಾ ಇದೆ, ಚಾಲಕರಿಗೆ ದ್ರೋಹ ಬಗೀತಾ ಇದಾರೆ ಇವರೆಲ್ಲರೂ ಸೇರ್ಕೊಂಡು. ಯಾಕಂದ್ರೆ ಇವ್ರು ಕೊಡೋ 1,000 ರೂಪಾಯಿ ಕೊಡ್ತಾರೆ, ಅವ್ನು 600 ರೂಪಾಯಿ ಕೊಡ್ತಾ ಇದ್ದಾನೆ ಅಂತಂದಾಗ ರೇಟ್ ಕಡಿಮೆ ಆದರೆ ನಮಗೆ ಹೊಡ್ತಾ ಅದು, ಚಾಲಕನಿಗೆ ಹೊಡ್ತಾ ಅದು. ಅವ್ರ ಫ್ಯಾಮಿಲಿ ಏನೋ ಇಲ್ವಾ ಇಲ್ರಿ, ಅವ್ರಿಗೂ ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ಮಾಡ್ತಾ ಇರ್ತಾರೆ, ಲೋನ್ಗಳು ಕಟ್ಕೊಂಡು ಗಾಡಿಗಳು ತೊಗೊಂಬಂದು ಬೀದಿಯಲ್ಲಿ ನಿಲ್ಲಿಸ್ಕೊಂಡು ಬಾಡಿಗೆಗಳು ಬರ್ತದೆ ಅಂತ ಮಾಡ್ತಾ ಇರ್ತಾರೆ. ಇವ್ರುಗಳು ನೋಡಿದ್ರೆ ಯಾರ ಮೇಲೂ ಕಾಳಜಿ ವಹಿಸ್ದಿರಾ, 1 ರೂಪಾಯಿ ರೇಟನ್ನು ಜಾಸ್ತಿನೂ ಮಾಡ್ದಿರಾ, ಇರೋ ರೇಟ್ಗಳೆಲ್ಲ ಕಡಿಮೆ ಮಾಡಿಕೊಂಡು ಚಾಲಕರು ಹೊಟ್ಟೆಗಳ ಮೇಲೆ ಹೊಡಿತಾ ಇದ್ದಾರೆ. ಕಮಿಷನ್ ಮಾತ್ರ ಅವಳು ಹೇಳಿದಷ್ಟು % ಅವ್ರುಗಳು ಕಿತ್ಕೊತಾ ಇದ್ದಾರೆ. ಅವ್ರುಗಳು ಏನು ಬೇಕೋ ಅವ್ರ ಪಾಟಿಗೆ ಅವ್ರು ಮಾತ್ರ ಕಿತ್ಕೋಬೇಕು. 1,000 ರೂಪಾಯಿಗೂ ಅದೇ ಪರ್ಸೆಂಟೇಜು, 600 ರೂಪಾಯಿಗೂ ಅದೇ ಪರ್ಸೆಂಟೇಜನ್ನೇ ಇರ್ತದೆ, ಏನು ಕಡಿಮೆ ಏನಿರೋದಿಲ್ಲ. ಎಲ್ಲ ಚಾಲಕರದ್ದು ದುಡ್ಡುಗಳೆಲ್ಲ ತೊಗೊಂಡು ಹೋಗ್ಬಿಟ್ಟಿರೋ 2,000 3,000 ಕೋಟಿ ಹಗರಣಗಳು ಮಾಡ್ತಾರೆ. ಯಾರೊಬ್ರಿಗೂ ಲೈಸೆನ್ಸ್ಗಳು ಇರಲ್ಲ, ಅಗ್ರಿಗೇಟರ್ ಲೈಸೆನ್ಸ್ಗಳು ಇರಲ್ಲ, ಲೈಸೆನ್ಸ್ ಇದ್ರೆ ರಿನ್ಯೂವಲ್ಲು ಮಾಡಿಸಿರಲ್ಲ, ಅಂಥ ಕಂಪ್ನಿ ಎಲ್ಲ ಇದ್ದಾವೆ. ಫ್ರಾಡು ಅಂತ ಎಲ್ಲರಿಗೂ ಗೊತ್ತು, ರಾಜ್ಯ ಸರ್ಕಾರಕ್ಕೂ ಗೊತ್ತು, ಆದರೂ ಕಣ್ಮುಚ್ಕೊಂಡು ಕುಂತಿದ್ದಾರೆ ಎಲ್ಲರೂ, ಚಾಲಕರು ಹೆಂಗಾದ್ರೂ ಸಾಯ್ಲಿ ಅಂತ ಅಂದ್ಬಿಟ್ಟು. ಅಣ್ಣ ಇವಾಗ BJP ಕಾಂಗ್ರೆಸ್ ಆಗಲಿ ಇಲ್ಲ JDS ಆಗಲಿ, ಅವ್ರ ಪಕ್ಷ ಅಂತಲ್ಲ, ರಾಜ್ಯಕ್ಕೆ ಡ್ರೈವರ್ಗಳ ಬಗ್ಗೆ ಹಿತವಾಗಿ ಒಬ್ರು ಇಲ್ಲ. ಓಕೆ, ವೋಟ್ ಬೇಕು, ವೋಟ್ ಬ್ಯಾಂಕಿಂಗ್ ಬೇಕು ಅಂತ ಬೇಕಾದ್ರೆ ಕರೆಸ್ತಾರೆ ಎಲ್ಲಾರು, ಮಾತಾಡ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಅವ್ರು ವೋಟ್ ಬ್ಯಾಂಕ್ ಬಿತ್ತಾ, ವೋಟಿಂಗ್ ಆಯ್ತಾ, ಆಮೇಲೆ ನೀನ್ ಯಾರೋ ನಾನ್ಯಾರೋ ಅನ್ನೋ ತರ ಇರ್ತಾರೆ. ಎಲ್ಲಾರು ಆಶ್ವಾಸನೆ ಅಷ್ಟೇನೆ, ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಇದ್ದವ್ರು ಸಾರಕ್ಕೆ ಸಚಿವ ಒಂದಕ್ಕೂ ರೆಸ್ಪಾನ್ಸ್ ಅನ್ನೋದಿಲ್ಲ. ನಾವು ಮಾಡ್ತೀವಿ ಅಷ್ಟೇನೆ, ಸುಮ್ಮನೆ ಆಶ್ವಾಸನೆಗಳು ಮಾತ್ರ ಕೊಡ್ತಾರೆ. ಡ್ರೈವರ್ ಜೀವನ ಒಬ್ಬೊಬ್ರು ಒಂದೊಂದು ದಿನಕ್ಕೆ 10 ಜನ ನೇಣಾಕೊಂಡು ಸಾಯ್ತಾರೆ ಸಾಲುಗಳಿಂದ. ಈ ಒಂದು ಆನ್ಲೈನ್ ಕಂಪ್ನಿಗಳು ನಂಬ್ಕೊಂಡು ಗಾಡಿಗಳು ಹಾಕಿ ಲೋನ್ಗಳು ಕಟ್ಟೋದಕ್ಕಾಗ್ತಾ ಇಲ್ಲ, ಸೀಸಿಂಗ್ ಅವ್ರು ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಚೀಟಿ ಫೈನಾನ್ಸು, ಮನೆ ರೇಷನ್ ತಂದಾಕಾಗ್ತಾ ಇಲ್ಲ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ತೊಂದರೆಗಳಿದ್ದಾವೆ. ಯಾರೊಬ್ರು ನಮ್ಮನ್ನು ಹಿಡಿಸ್ಕೊಳೋರಂತೂ ಗತಿ ಇಲ್ಲ ಅಣ್ಣ. ಇಲ್ಲಿ ಅಣ್ಣ ಬೆಂಗಳೂರಲ್ಲಿ ಅಂದ್ರಣ್ಣ ಸುಮಾರು 1,00,000 ಗಂಟೆ ಫ್ಯಾಮಿಲಿ ಇದೆ ಡ್ರೈವರ್ಗಳದು. ಬೆಂಗಳೂರಲ್ಲಿ ಒಂದು 50% ಮೋಸ್ಟ್ಲಿ ಡ್ರೈವಿಂಗ್ ಕೆಲಸನೇ ನಮ್ಮ ಕನ್ನಡದವ್ರು ಮಾಡ್ತಾ ಇರೋದು. ಈ ಮಂಡ್ಯ ಆಗಲಿ ಇಲ್ಲ ಮೈಸೂರು ಆಗಲಿ ಇಲ್ಲ ಹಾಸನ ಆಗಲಿ ಇಲ್ಲ ಹೊಳೆನರಸೀಪುರ ಆಗಲಿ, ಈ ಸೈಡೇ ಜಾಸ್ತಿ ಜನ ಡ್ರೈವರ್ಗಳಿರೋದು ಅಲ್ವಾ. ಅವರು ಇವಾಗ ಅವರೆಲ್ಲ ನೀವು ಮನಸ್ಬಿಟ್ರೆ ಇದನ್ನು ಎಲ್ಲ ಸಿಗ್ನೇಚರ್ ನೋಡಿ ಅಣ್ಣ ಅವ್ರು ಹೇಳಿದ್ದಾರೆ ಕ್ಲಿಯರಾಗಿ. ಅವ್ರ ನಂಬರು ಕೂಡ ಕೊಟ್ಟಿದ್ದಾರೆ, ನಾನು ಅದನ್ನು ಕಾಪಿ ಕೂಡ ನಾನು ಹಾಕ್ತೀನಿ. ನೀವು ಬೇಕಾದ್ರೆ ಅವ್ರ ನಂಬರ್ ಹೇಳಿರೋದು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅವರೇ ಪ್ರಿಂಟೌಟ್ ತಗೋತಾರಂತೆ, ಮತ್ತು ಅವ್ರು ಒಂದು ಸಿಗ್ನೇಚರ್ ಹಾಕಿ ಕಳಿಸಿದ್ರೆ ಸಾಕು. ಬೇಕಾದ್ರೆ ಅವರೇ ಸಿಗುವ ಅಂದರೆ ಬೇಕಾದ್ರೆ ಇಲ್ಲಿ RR ನಗರದಲ್ಲಿ ಇರ್ತಾರೆ, ಅವರು ಸಿಗ್ತಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಇಷ್ಟು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಚೆನ್ನಾಗಿ ಮಾತಾಡಿದ್ದಾರೆ ಅಣ್ಣ. ಇದು ಕಳಿಸಿ ಡ್ರೈವರ್ಗಳನ್ನೆಲ್ಲ ಮಾಡಿದ್ದೀವಿ. ಒಂದು ನಿಮಿಷ, ಅವ್ರದ್ದು ಕಾಂಟ್ಯಾಕ್ಟ್ ನೋಡಿ ಇಲ್ಲೇ ಕೊಡ್ತೀನಿ. ಸುಮಾರು ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ ಇವರು, ಇಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ನೋಡಿ ಇಲ್ಲೆಲ್ಲ ಡ್ರೈವರ್ಗಳದ್ದು ಎಲ್ಲ ಮಾಡಿದ್ದಾರೆ, ಸುಮಾರು ಜನ ಹಾಕಿದ್ದಾರೆ ಇವರು. ಎಷ್ಟು ಜನ ಆಗಿದೆ ಅಣ್ಣ ಟೋಟಲ್ ಒಂದು 5,500 ಜನ ಮೇಲೆ, 5,500 ಜನ ಮೇಲೆ ಆಗಿದ್ದಾರೆ ನೋಡಿ. ಇನ್ನು ಕಾಂಟ್ಯಾಕ್ಟ್ ಮಾಡಿ, ಅಣ್ಣ ಅವ್ರ ನಂಬರು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಥ್ಯಾಂಕ್ ಯು ಸೋ ಮಚ್.